ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಮಾಜಿ ಸದಸ್ಯರಾಗಿರ್ತಕ್ಕಂತಹ ವೆಂಕಟೇಶಣ್ಣವರೇ, ನನಗೆ ಅಣ್ಣನಾಗಿರ್ತಕ್ಕಂಥ ಸೋಮಣ್ಣವರೇ, ನನ್ನ ಆತ್ಮೀಯರು, ನನಗೆ ತಮ್ಮನ ಸಮಾನದ ಪುಟ್ಟೇನಹಳ್ಳಿ ಅಶೋಕ್ ಅವರಿಗೆ ನಾನು ಆತ್ಮೀಯವಾಗಿ ಹೇಳಿದೆ, ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಎಷ್ಟೇ ಕೆಲಸಗಾರರಿದ್ರು ಅವರಲ್ಲಿ ಆ ಸ್ಕೂಲಲ್ಲಿ ಒಂದು ಪಂಚಾಯತಿ ಇದ್ರು ಕೂಡ ಫಂಕ್ಷನ್ ಇದ್ರು ಕೂಡ ನನ್ನ ಮಾತಿಗೆ ಬೆಲೆ ಕೊಟ್ಟು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದಾರೆ. ತುಂಬಾ ಸಂತೋಷ ಅಶೋಕ್ ಅವರೇ. ಅದೇ ರೀತಿಯಾಗಿ ನಮ್ಮ ಮಾವನಾಗಿರ್ತಕ್ಕಂಥ ವೆಂಕಟೇಶಣ್ಣವರೇ, ನನ್ನ ಅಣ್ಣನಾಗಿರ್ತಕ್ಕಂಥ ಮಂಜಣ್ಣವರೇ, ನನ್ನ ಸ್ನೇಹಿತರು, ನನಗೆ ತುಂಬಾ ಆತ್ಮೀಯರಾಗಿರ್ತಕ್ಕಂಥ ಬೇವನತ್ತ ಸುಬ್ರಹ್ಮಣ್ಯ ಅವರೇ, ಅದೇ ರೀತಿಯಾಗಿ ನನಗೆ ಪ್ರಾಣಕ್ಕಿಂತ ಹೆಚ್ಚು ಸ್ನೇಹಿತ ನಮ್ಮ ಬ್ರದರ್, ಮೋರ್ ದನ್ ಬ್ರದರ್ ಅಂದ್ರೆ ನನ್ನ ಫ್ಯಾಮಿಲಿ, ಮೋರ್ ದನ್ ಬ್ರದರ್ ಅಂದ್ರೆ ಏನಂದ್ರೆ ಫ್ಯಾಮಿಲಿ ಇರ್ತಕ್ಕಂಥ ನಮ್ಮ ವೆಂಕಟೇಶ್ ಅಣ್ಣವ್ರೆ. ಅದೇ ರೀತಿಯಾಗಿ ನನಗೆ ಅಣ್ಣನ ಸಮಾನ ಆಗಿರ್ತಕ್ಕಂಥ ಗಿರಿರೆಡ್ಡಿ ಅಣ್ಣವ್ರೆ, ನಮ್ಮ ಬ್ರದರ್ ಆಗಿರ್ತಕ್ಕಂಥ ಒಂದು ರಘುಪತಿ ಅಣ್ಣವ್ರೆ ಹಾಗೂ ನಾರಾಯಣ್ಣವ್ರೆ, ಎಲ್ರಿಗೂ ಒಂದಿಸ್ತಾ ಮುಂದ್ಗಡೆ ಇದ್ದಾರೆ. ನಿಮ್ಗೂ ಎಲ್ರಿಗೂ ಮಂಜು ಅವರೇ, ರಮೇಶ್ ಅವರೇ, ಚಿನ್ನಪ್ಪ ಅಣ್ಣವ್ರೆ, ನಾನ್ ಸ್ವಾಮಿ, ಎಲ್ರಿಗೂ ಯಾರು ಆಗ್ಲಿ ಹೆಸರು ಕರೆದಿಲ್ಲ ಅಂತ ಅನ್ಯತಾ ಭಾವಿಸ್ಬೇಡಿ ದಯವಿಟ್ಟು. ನಾನು ಇವತ್ತಿನ ದಿನ ಏನಕ್ಕೆ ನಾವಿಲ್ಲೆಲ್ಲ ಸೇರಿದ್ದೀರಿ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತು. ಯಾಕೆ ನಾವು ಇಲ್ಲಿ ಸೇರಿದ್ದೀರಿ ಅನ್ನೋದು ತಮ್ಗೆ ಗೊತ್ತಾಗ್ಬೇಕು. ಒಂದು ಚರಿತ್ರೆಯ ಸೃಷ್ಟಿ ಇದು. ಈ ಇತಿಹಾಸವನ್ನು ಎಲ್ಲರೂ ತಿಳ್ಕೊಳ್ಳೇಬೇಕಾಗತ್ತೆ. ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ನಾವು ಬೇವನತ್ತ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಅಂಬೇಡ್ಕರ್ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಗೊತ್ತಿಲ್ಲ. ಅಂಬೇಡ್ಕರ್ ಗೊತ್ತು, ಕೆಲವ್ರು ಅನ್ಕೊಂತಾರೆ ಶೋಷಿತ ವರ್ಗದವರು ಅಂಬೇಡ್ಕರು ಏನೋ ಇದು ಮಾಡಿದ್ದಾರೆ, ಅವ್ರಿಗೆ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳೋದು ಇವಾಗೂ ಕೂಡ ಕೆಲವೊಂದು ಗ್ರಾಮಗಳಲ್ಲಿ ಅದೇ ತರ ಇದೆ. ಏನು ಅಂಬೇಡ್ಕರ್ ಅಂದ್ರೆ ಅವರು ಶೋಷಿತ ವರ್ಗದವ್ರಿಗೆ ಅಂಬೇಡ್ಕರು, ಅವ್ರದ್ದೊಂದು ಜನ ಅವ್ರಿಗಿದೆ, ಇದು ಮಾತ್ರ ನಾವು ತಿಳ್ಕೊಂಡಂಗೆ ತಪ್ಪಾದ ವಿಚಾರಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂದಿದ್ರೆ ಇವತ್ತಿನ ದಿನ ನಾವಿಲ್ಲಿ ಕೂರ್ತಾ ಇದ್ದಿಲ್ಲ. ನಾವು ಯಾವ ಸ್ಥಾನದಲ್ಲಿದ್ವಿ, ಹೇಗಿದ್ವಿ, ನಮ್ಮ ಸಂವಿಧಾನ ಇಲ್ದಿದ್ದಾಗ ನಾವು ಯಾವ ತರ ಬದುಕಿದ್ವಿ ಅನ್ನೋದನ್ನ ನಿಮ್ಗೆ ಗೊತ್ತಾಗ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 38 ಡಿಗ್ರಿಗಳನ್ನು ಪಡೆದಿರ್ತಾರೆ. ಮೊದಲನೇ ವ್ಯಕ್ತಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದುವರೆಗೂ ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಇದುವರೆಗೂ ಈ ಪ್ರಪಂಚ ಹುಟ್ಟಿದೆ. ಎಂತ ಮೇಧಾವಿಗಳಿದ್ದಾರೆ, ಎಂತವರು ಇದ್ದಾರೆ. ಆದ್ರೂ ಕೂಡ ಅಷ್ಟೊಂದು ಡಿಗ್ರಿಗಳನ್ನು ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಅಂತ ಹೇಳ್ಬಿಟ್ಟು ಈ ಸಂವಿಧಾನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಮಾಡಿಲ್ಲ, ಇನ್ನ ಯಾರು ಹುಟ್ಟಿಲ್ಲ. ಅಂಬೇಡ್ಕರ್ ಅವರು ತನ್ನ ಜೀವನವನ್ನೇ ನಮಗೋಸ್ಕರ ಇಟ್ಬಿಟ್ಟು ಹೋಗಿದ್ದಾರೆ. ರಮಾಬಾಯಿ ಅಂಬೇಡ್ಕರ್ ಅವ್ರ ಹೆಂಡತಿ, ಮಕ್ಕಳು ಅಂಬೇಡ್ಕರ್ ಇದ್ರೆ ಅಂಬೇಡ್ಕರ್ ಓದಕ್ ಹೋಗಿರ್ತಾರೆ. ಮಕ್ಕಳು ಸತ್ತೋದ್ರೆ ಬರೋದಿಲ್ಲ, ನನ್ನ ಜನ ಹಿಂದಕ್ಕೆ ಹೋಗ್ತಾರೆ, ನನ್ನ ಜನ ಚೆನ್ನಾಗಿರ್ಬೇಕು, ನಾನು ಹೋದ್ರೆ ನನ್ನ ಜನ ಏನಾಗ್ತಾರೋ ಅಂತ ಹೇಳ್ಬಿಟ್ಟು ತನ್ನ ಸ್ವಂತ ಮಕ್ಕಳ ಸತ್ರು ಕೂಡ ಅಂಬೇಡ್ಕರ್ ಬರೋದಿಲ್ಲ. ಈ ಒಂದು ಓದಿನ ವಿಚಾರದಲ್ಲಿ ಇಷ್ಟೊಂದು ಇದು ಮಾಡ್ಕೊಂಡ್ ಬರ್ತಾರೆ. ಹೆಣ್ಣು ಮಕ್ಕಳಿಗೆ ಇವತ್ತು ನಿಮ್ಗೆಲ್ಲ ಗೊತ್ತು, ಹೆಣ್ಣು ಮಕ್ಕಳಿಗೆ ಓಟ್ನ ಹಕ್ಕನ್ನು ಯಾರಮ್ಮ ಕೊಟ್ರು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಮೊದಲು ಓಟ್ ಗಂಡು ಮಕ್ಕಳು ಮಾತ್ರನೇ ಹಾಕ್ಬೇಕು, ಗಂಡಸರೇ ಓಡಾಡ್ಬೇಕು, ಗಂಡಸರೇ ಇರ್ಬೇಕು, ಓದಬಾರ್ದು, ಹೆಣ್ಮಕ್ಳು ಓದಬಾರ್ದು, ಹೆಣ್ಮಕ್ಳು ಓಟಿನ ಹಕ್ಕಿಲ್ಲ. ಇದನ್ನೆಲ್ಲ ತಿಳ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಓಟಿನ ಹಕ್ಕನ್ನು ಕೊಡಬೇಕು, ಸಮಾನತೆಯನ್ನು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಹೇಳ್ತೀನಿ. ನೀವು ಇಲ್ಲಿ ಕುತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ಗೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ವರ ಅಂತ ಹೇಳ್ಬಿಟ್ಟು ಈ ಸಂವಿಧಾನ ಹೇಳಕ್ ಇಷ್ಟಪಡ್ತೀನಿ. ನಾನು ಯಾರು ಕೊಟ್ಟಿಲ್ಲ. ನೀವು ಅನ್ಕೋಬಹುದು ನಮ್ಮ ಹೆಂಗಸರು ನಮ್ಗೆ ಏನಿದೆ ಅಂತ ಹೇಳ್ಬಿಟ್ಟು, ಹೆಣ್ಮಕ್ಳಿಗೆ ಯಾರು ಕೊಟ್ಟಿದ್ದಕ್ಕದು? ಆಗಿನ ಕಾಲದಲ್ಲಿತ್ತು
ಕೆಲ್ಸಕ್ಕೆ ಹೋದ್ರೆ 12 ಗಂಟೆ ಮಾಡ್ಬೇಕು. ಯಾವುದೇ ಕೆಲ್ಸಕ್ಕೆ ಹೋದ್ರು ಕೂಡ 12 ಗಂಟೆ ಕಾಲ ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ರೇನೆ ನಮ್ಗೆ ಸಂಬಳ ಕೊಡೋದು. ಇದನ್ನೂ ಯೋಚನೆ ಮಾಡಿ ಅಂಬೇಡ್ಕರ್ ಅವರು ಯೋಚನೆ ಮಾಡಿ 12 ಗಂಟೆ ಇದ್ದಿದ್ದ ಒಂದು ಇದನ್ನ ಕೇವಲ 8 ಗಂಟೆಗಳ ಕಾಲಕ್ಕೆ ಒಂದು ಇದನ್ನು ಮಾಡಿಕೊಟ್ಟಿದ್ದ ಮಹಾನ್ ಭಾವರು ಅಂಬೇಡ್ಕರ್ ಅವರು. ಯಾರಿಗನ್ನ ಗೊತ್ತಾ? ನಮ್ಗೆ 8 ಅವರ್ಸ್ ಡ್ಯೂಟಿ ಅಂತೀರಾ, 8 ಅವರ್ಸ್ ಯಾರು ಮಾಡ್ಕೊಟ್ರು? 8 ಅವರ್ ಯಾರು ಮಾಡ್ಕೊಟ್ರು ಅನ್ನೋದು ನಿಮ್ಗೆ ತಿಳಿಬೇಕಲ್ವಾ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡಿದ್ರು ಕೂಡ ನಿಮ್ಗೆ ಒಂದೇ ಸಂಬಳ. ಇವತ್ತು 8 ಅವರ್ ಮಾಡ್ತಾ ಇದ್ದೀರಿ ಡ್ಯೂಟಿ, 8 ಅವರ್ ಮಾಡಿದ್ರು ಕೂಡ ನಿಮ್ಗೆ ಒಂದೇ ಸಂಬಳ. ಅಂತ ಮಹನೀಯನು ಸುಮಾರು ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟು ನಮಗೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಇದನ್ನು ಮಾಡಿ ಇವತ್ತು ನಮ್ಗೆ ಸಂವಿಧಾನ ತಂದ್ಕೊಟ್ರು. ಏನು ಸಂವಿಧಾನ? ಮೊದಲು ಸಂವಿಧಾನ ಇತ್ತು, ಆ ಸಂವಿಧಾನ ಇದ್ದಿದ್ರೆ ನಾವ್ ಇಲ್ಲಿ ಇರ್ತಾ ಇರ್ಲಿಲ್ಲ. ಇವತ್ತಿನ ದಿನ ನಮ್ಮ ಸಂವಿಧಾನ ಬಂದ ಮೇಲೆ ಏನು ಅನ್ನೋದನ್ನ ಇವತ್ತು ನಮ್ಮ ರಾಷ್ಟ್ರೀಯ ಹಬ್ಬ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ದಿನಗಳಲ್ಲಿ ಕೆಲವೊಂದು ನಾವು ಮಾಡ್ತಾ ಇಲ್ಲ, ಕೆಲವೊಂದು ಗ್ರಾಮಗಳಲ್ಲಿ ತೋರಣ ಕಟ್ಟಿ ಮನೆ ಮುಂದೆ ಸಾರಿಸಿ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಅಂಬೇಡ್ಕರ್ ಅವರು ಅವ್ರ ಪ್ರತಿಮೆಯನ್ನಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇವತ್ತು ಅಮೆರಿಕದಲ್ಲಿ. ಅಂತ ಮಹನೀಯನ್ನ ನಮ್ಮ ದೇಶದಲ್ಲ, ಬೇರೆ ದೇಶಗಳಲ್ಲೂ ಕೂಡ ಈ ಒಂದು ಅಂಬೇಡ್ಕರ್ ಅವ್ರನ್ನ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮುತ್ತಳ್ಳಿ ಇಟ್ಟು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಅಂತ ದೇವರನ್ನ ನಾವು ಯಾವತ್ತೂ ನೆನೀಬೇಕು, ನಮ್ಗೆ ಗೊತ್ತಾಗ್ಬೇಕು. ಸಂವಿಧಾನ ಅನ್ನೋದನ್ನ ಏನು ಅಂತ ತಿಳ್ಕೊಂಡಾಗ್ಲೇ ನಾವು ಚೆನ್ನಾಗಿದ್ವಿ. ಆ ಸಂವಿಧಾನಕ್ಕೆ ನಾವು ಎಲ್ಲರೂ ಸಾಥ್ ಕೊಟ್ಟು ಎಲ್ಲ ಒಳ್ಳೇದನ್ನು ಮಾಡ್ಬೇಕು ಅಂತ ಹೇಳ್ತಾ ನಾನು ಇವತ್ತು ಇಷ್ಟು ಮಾತಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ವಂದಿಸ್ತಾ ಈ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ನಮ್ಮ ಶಿಮು ಅವರು, ನಾನು ತುಂಬಾ ನಂಗೆ ಸಂತೋಷ ಆಯ್ತು. ಅವ್ರಿಗೆ ತುಂಬಾ ಇವತ್ತು ಕೆಲಸ, ಅಂಬೇಡ್ಕರ್ ಜಯಂತಿ ಅಂದ್ರೆ ತಾಲೂಕ್ ಆಫೀಸಲ್ಲಿ ಎಲ್ಲ ಕಡೆನೂ ಅವರು ಪ್ರೆಸ್ ಅವರು ತುಂಬಾ ಬ್ಯುಸಿ ಇದ್ರು ಕೂಡ ನನಗೆ ಬಂದು ಸಹಕಾರ ಕೊಟ್ಟು ನಮ್ಮ ಶಾಲೆಗೆ ಒಂದು ಆಹ್ವಾನ ಮಾಡಿ ತುಂಬಾ ಸಂತೋಷ ಆಗ್ತಾ ಇದೆ. ತುಂಬಾ ಧನ್ಯವಾದಗಳು. ಶಿವ ಸರ್, ನಾನು ಇಲ್ಲಿ ನನ್ನ ತುಂಬಾ 2-3 ವರ್ಷ ನಂದೊಂದು ಇದು ಇಲ್ಲಿ ಪ್ರೆಸ್ ಮೀಟ್ ಮಾಡಿಸ್ಬೇಕು, ಇಲ್ಲಿ ಕೆಲವು ಸಿದ್ಧಾಂತಗಳು ಹೇಳ್ಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಇದನ್ನ ನೀವು ನಮ್ಗೆ ಸಹಕಾರ ಕೊಟ್ಟು ಇದು ಮಾಡಿ. ನಾನು ಏನು ಅಂದ್ರೆ ಅದು ಹೇಳ್ಬಿಡ್ತೀನಿ. ಇವಾಗ ಇಷ್ಟೊಂದು ನಮ್ಮ ಕಾರ್ಯಕ್ರಮದಲ್ಲಿ ಸಂತೋಷವಾದ ಸಂಭ್ರಮದಲ್ಲಿ ನಾನು ಹೇಳ್ತೀನಿ. ಬೇವನತ್ತ ಶಾಲೆ ಮೊದಲು ನಮ್ಮ ಗ್ರಾಮದಲ್ಲಿ ಓದ್ಕೊಂಡಿದ್ದಿತ್ತು ಒಂದು 5-6 ಜನ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತೀನಿ. ಆವಾಗ ಯಾರೇ ಆಗ್ಲಿ ಎಜುಕೇಟೆಡ್ಸ್ ಇಲ್ಲ. ಬಟ್ ನಮ್ಮೂರಿಗೆ ಒಂದು ಶಾಲೆ ಅನ್ನೋದು ಬಂತು. ಶಾಲೆಯನ್ನು ಬಂದ ಮೇಲೆ ಶಾಲೆಗೆ ಇಲ್ಲಿ ಅವಾಗ ಸರ್ಕಾರಿ ಶಾಲೆಗಳು ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದ್ರು ಕೂಡ ಈ ಒಂದು ನಮ್ಮ ಶಾಲೆಯಲ್ಲಿ ಬಂದಿರ್ತಕ್ಕಂಥ ಶಿಕ್ಷಕರಿದ್ರು. ಫಸ್ಟು ಅವರಿದ್ದಾಗೇನು ಅಷ್ಟು ಮಟ್ಟಿಗೆ ನಮ್ಗೆ ನಡೀತಾ ಇತ್ತು. ಅವರು ಇಲ್ಲಿಂದ ಟ್ರಾನ್ಸ್ಫರ್ ಆದ್ಮೇಲೆ ನಮ್ಗೆ ದೇವ್ರ ಪುಣ್ಯ ಅಂತ ಹೇಳ್ಬೋದು. ನಾವು ಯಾವುದೋ ದೇವ್ರು ವರ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಈ ಒಂದು ಬೇವನತ್ತ ಗ್ರಾಮ ಇಷ್ಟು ವಿಜೃಂಭಣೆಯಿಂದ ಇದೆ. ಇವತ್ತು ಈ ಶಾಲೆಯಲ್ಲಿ ಓದ್ಕೊಂಡು ಹೋಗಿ ಸುಮಾರು ಕೆಲಸಗಳಲ್ಲಿ ನಮ್ಮ ಈ ಬೇವನತ್ತ ಹುಡುಗರು, ನಿಜವಾಗಿ ಹೇಳ್ತೀನಿ, ಖಾಸಗಿ ಶಾಲೆಗಳಲ್ಲಿ ಓದೋಕ್ಕಿಂತ ಈ ಒಂದು ನಮ್ಮ ಬೇವನತ್ತ ಗ್ರಾಮದಲ್ಲಿ ಓದಿರೋ ಹುಡುಗರು ಎಲ್ಲೋ ಇದ್ದಾರೆ ಸರ್. ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮ್ಮ ರಾಮಂಜಿ ಸರು, ನಮ್ಮ ಮೇಡಮ್ ಅವರು, ನನ್ನ ತುಂಬಾ ದಿನಗಳ ಆಸೆ ಇತ್ತು. ಇವತ್ತು ನಾನು ಅದಕ್ಕೆ ನಮ್ಗೆ ಆಹ್ವಾನ ಮಾಡಿದೆ. ನಮ್ಮ ಶಾಲೆಗೆ ಸಾರ್ ಬಂದ್ಮೇಲೆ ವಿದ್ಯೆ ಅನ್ನೋದು ಸರಸ್ವತಿ, ಅದೇ ತರ ನಮ್ಗೇನು ಒಂದು ದಾರಿ ದೀಪ ತರ ನಾವೇನು ನಮ್ಮ ಶಾಲೆ ದೇವಮೂಲೆಯಲ್ಲಿದೆ ಅಂತ ಹೇಳ್ಬಿಟ್ಟು ನಂಗೆ ಒಂದು ಅನಿಸಿಕೆ ಆಗ್ತದೆ. ಹೆಂಗ ಸಾರ್ ಬಂದ್ರು ನಮ್ಮ ಶಾಲೆಯಲ್ಲಿ ತುಂಬಾ ಮಕ್ಕಳು ಅಷ್ಟು ಅಚ್ಚುಕಟ್ಟಾಗಿ ಓದಿ ಮಕ್ಕಳು ಒಂದು ಖಾಸಗಿ ಶಾಲೆಗಿನ್ನ ಹೆಚ್ಚಾಗಿ ಇಲ್ಲಿ ಎಜುಕೇಶನ್ ಇದೆ ಅಂತ ಹೇಳ್ಬಿಟ್ಟು ಈ ತಾಲೂಕಿನಲ್ಲಿ ನಾನು ಚಾಲೆಂಜ್ ಮಾಡಕ್ ಇಷ್ಟಪಡ್ತೀನಿ. ಇವತ್ತಿನ ದಿನ ಬೇವನತ್ತ ಗ್ರಾಮಕ್ಕೆ ಬೇರೆ ಕಡೆ ಸ್ಕೂಲ್ ಇದ್ರು ಕೂಡ 7th ಸ್ಟ್ಯಾಂಡರ್ಡ್ ವರ್ಗು ಇದ್ರು ಕೂಡ, ನಮ್ದು 5th ಸ್ಟ್ಯಾಂಡರ್ಡ್ ವರ್ಗು ಇದ್ರು ಕೂಡ ಬೇರೆ ಹಳ್ಳಿಯಿಂದ ಬಂದ್ಬಿಟ್ಟು ಶಾಲೆಗೆ ಅಡ್ಮಿಷನ್ಸ್ ಮಾಡಿದ್ದಾರೆ. ನೀವು ಕೂಡ ಒಂದು ಪ್ರಪೋಸಲ್ ತಿಳ್ಕೊಳ್ಳಿ. ಅಷ್ಟೊಂದು ಚೆನ್ನಾಗಿ ಇದು ಮಾಡ್ತಾ ಇದಾರೆ ಅಂದ್ರೆ ತನ್ನ ಊರಲ್ಲಿ ಶಾಲೆ ಇಟ್ಕೊಂಡು ನಮ್ಮ ಗ್ರಾಮಕ್ಕೆ ಶಾಲೆಗೆ ಸೇರಿಸ್ತಾ ಇದಾರೆ ಅಂದ್ರೆ ಈ ಒಂದು ಶಾಲೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ತಾಲೂಕಿಗೆ ಜನತೆ ತಿಳ್ಕೋಬೇಕು. ನಮ್ಮ PO ಸಾಹೇಬರು ಕೂಡ ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಂತೀನಿ.
ಯಾಕಂದ್ರೆ ಈ ಒಂದು ಶಾಲೆಯಲ್ಲಿ ತಾವು ಮಾಧ್ಯಮದವ್ರು ಬಂದಿದ್ದೀರಾ, ಮಕ್ಕಳನ್ನ ಸ್ವಲ್ಪ ಕ್ವಶನ್ ಕೇಳಿ ನನ್ಗೆ ಸಂತೋಷನೇ. ಈ ಒಂದು ಮಕ್ಕಳು ನೋಡಿ, ಇಲ್ಲಿ ಬಂದಿರೋ ಮಕ್ಕಳುಗಳು ಇಲ್ಲಿ ಓದ್ಕೊಂಡು ಹೋಗಿರೋರೆ ಎಲ್ಲ ಕೆಲಸಗಳಲ್ಲಿ. ಇವತ್ತಿನ ದಿನ ಸರ್ಕಾರಿ ಶಾಲೆಗಳಲ್ಲಿ 10 ಜನ ಇಲ್ಲ, 5 ಜನ ಇಲ್ಲ. ಯಾಕಂದ್ರೆ ಎಜುಕೇಶನ್ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಎಜುಕೇಶನ್ ಇಲ್ಲ ಸರ್? ನಾನು ಕ್ವಶನ್ ಮಾಡ್ತೀನಿ, ಯಾಕೆ ಎಜುಕೇಶನ್ ಇಲ್ಲ? ಒಳ್ಳೆ ಗುರುಗಳಿದ್ರೆ, ಒಳ್ಳೆ ಶಿಕ್ಷಕರಿದ್ರೆ ಯಾಕೆ ಎಜುಕೇಶನ್ ಇಲ್ಲ? ಇವತ್ತಿನ ದಿನ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಮುಚ್ಕೊಂಡು ಹೋಗಿ ಶಾಲೆಗಳನ್ನ ಹೇಳ್ತೀನಿ ನಾನು. ಬೇವನತ್ತ ಗ್ರಾಮಕ್ಕೆ ಒಂದ್ಸತಿ ವಿಸಿಟ್ ಕೊಟ್ಬಿಟ್ಟು ಈ ಮಕ್ಕಳ ಒಂದು ಉನ್ನತ ವಿದ್ಯಾಭ್ಯಾಸವನ್ನು ನೋಡ್ಬಿಟ್ಟು ಸರ್ಕಾರಿ ಶಾಲೆಗಳು ಅದೇ ತರ ಒಂದು ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಆದ್ರಿಂದ ಇದೇ ರೀತಿ ನಮ್ಗೆ ಬಂದಾಗಿಂದ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟು ನಮ್ಗೆ ಒಂದು ನಮ್ಮ ಗ್ರಾಮಕ್ಕೆ ಒಂದು ಕಳೆ ತಂದಿರ್ತಕ್ಕಂಥ ನಮ್ಮ ರಾಮಂಜಿ ಸರ್ ಅವರಿಗೆ, ಇಡೀ ನಮ್ಮ ಗ್ರಾಮದ ಪರವಾಗಿ, ಇಡೀ ನಮ್ಮ ತಾಲೂಕಿನ ಪರವಾಗಿ ಅವ್ರಿಗೆ ಅನಂತ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಸುದ್ದಿಯನ್ನು ಮುಗಿಸ್ಬೇಕು, ಸರ್ಕಾರಿ ಶಾಲೆಗಳು ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ನಮ್ಮಲ್ಲಿ ಬೇಡ್ಕೊಂತೀನಿ ಸರ್. ಜೈ ಭೀಮ್. ಗ್ರಾಮಕ್ಕೆ ನನ್ನ ಆತ್ಮೀಯರು, ನನ್ನ ಸ್ನೇಹಿತರಾಗಿರ್ತಕ್ಕಂಥ ವೆಂಕಟೇಶಣ್ಣವರು ಈ ಒಂದು ಶಾಲೆಗೆ ಮಕ್ಕಳಿಗೋಸ್ಕರ ಕುಡಿಯುವ ನೀರಿನ ಒಂದು ಫಿಲ್ಟರ್ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಾರ್ ಕೇಳಿದ್ರು. ಕೇಳಿದ ತಕ್ಷಣ ಆತನ ಸಮಾಜ ಸೇವೆ ಅನ್ನೋದು ಆತನಿಗೆ ಏನೋ ಮೈಯಂಟು ಬಂದ್ಬಿಟ್ಟಿದೆ. ಯಾರಿಗನ್ನ ಕಷ್ಟ ಆಗ್ಲಿ, ಸುಖ ಆಗ್ಲಿ, ನೈಟ್ ಎಷ್ಟೊತ್ತೇ ಆಗ್ಲಿ ಒಂದು ಸೇವೆಯನ್ನ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಬ್ಯಾವನತ್ತ ಗ್ರಾಮದಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ವೆಂಕಟೇಶಣ್ಣವರು. ಮಾಡಿಕೊಟ್ಟು ಈ ಶಾಲಾ ಮಕ್ಕಳಿಗೆ ಒಂದು ನೀರಿನ ವ್ಯವಸ್ಥೆ, ಒಂದು ಫಿಲ್ಟರ್ ಅನ್ನು ಕೂಡ ತಂದ್ಕೊಟ್ಟಿದ್ದಾರೆ. ಅವರು ಕೂಡ ನಾವು ಈ ಒಂದು ಸಮಯದಲ್ಲಿ ನೆನ್ಸ್ಕೋಬೇಕಾಗತ್ತೆ. ಯಾಕಂದ್ರೆ ಕೆಲವ್ರು ಗೊತ್ತಿರಲ್ಲ ಫಿಲ್ಟರ್ ಇದೆ ಯಾರು ಕೊಟ್ರು ಅಂತ ಹೇಳ್ಬಿಟ್ಟು. ಒಂದು ಸೇವೆಯನ್ನು ಮಾಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಕೂಡ ಅಂತ ಕೂಡ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಮಕ್ಕಳಿಗೆ ಈ ಒಂದು ಜನಪದ ಕಾರ್ಯಕ್ರಮಗಳು ಬೇಕಾಗತ್ತೆ ಸ್ಕೂಲಲ್ಲಿ. ಆ ಒಂದು ಜನಪದ ಕಾರ್ಯಕ್ರಮಗಳಿಗೆ ನಮ್ಮ ಸಾರ್ ಕೇಳಿದ್ರು ಅಂತ ಹೇಳ್ಬಿಟ್ಟು ಆ ಜನಪದ ಕಾರ್ಯಕ್ರಮಕ್ಕೆ ಒಂದು ಮೈಕ್ ಅನ್ನು ಕೂಡ ಅವ್ರು ಡೊನೇಟ್ ಮಾಡಿದ್ದಾರೆ. ಗ್ರಾಮದಲ್ಲಿ ಕೂಡ ಅನೇಕ ಸಮಸ್ಯೆಗಳು ಬಂದರೂ ಕೂಡ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಭೇದ ಭಾವ ಇಲ್ಲದೆ, ಜಾತಿ ವೇದನೆ ಇಲ್ಲದೆ, ಮೊದಲನೇಗೆ ಮನುಷ್ಯನಿಗೆ ಅದಿರ್ಬೇಕು, ಜಾತಿ ವೇದನೆ ಇಲ್ಲದೆ, ಏನು ಇಲ್ಲದೆ, ಯಾವುದಕ್ಕೂ ಅವರು ಕೋಪ ಅನ್ನೋದು ನಾನು ನೋಡಿಲ್ಲ. ಕೋಪ ಮಾಡ್ಕೊಡಲ್ಲ ಅವರು. ಎಷ್ಟೇ ಕೋಪ ಇದ್ರು ಕೂಡ ಅದನ್ನ ಒಂದು ನೀರಿನಂತೆ ಅವರು ಅನುಸರಿಸ್ಕೊಂಡು ನಮ್ಮ ಗ್ರಾಮದಲ್ಲಿ ಏನೇ ಕಷ್ಟಗಳು ಬಂದ್ರು ಕೂಡ ಅವ್ರು ನಮ್ಗೊಂದು ಸಹಾಯ ಮಾಡ್ತಾ ಇದ್ದಾರೆ. ಯಾರಾದ್ರೂ ತೊಂದರೆ ಆದ್ರೂ ಕೂಡ ಹಾಸ್ಪಿಟಲ್ ವಿಚಾರ ಕೂಡ ಆಗ್ಬೋದು, ನೈಟ್ ಹೊತ್ತು 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು, ತನ್ನದೇ ಕಾರಣ ಎತ್ಕೊಂಡು ಹೋಗಿ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಇಂಥ ಮಾಹಿತಿಯನ್ನ ಬೆಳೆದು ಅವ್ರಿಗೆ ದೇವರು 100 ವರ್ಷ ಆಯಿಸ್ಕೊಟ್ಟು ನಮ್ಮಂತ ಜನಗಳಿಗೆ ಒಂದು ಸಹಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅಂಬೇಡ್ಕರ್ ಆಶೀರ್ವಾದ, ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳ್ಬಿಟ್ಟು ಬಯಸ್ತೀನಿ. ಜೈ ಭೀಮ್. ವಿದ್ಯಾಭ್ಯಾಸಕ್ಕಾಗಿ ನಾವು ಒಂದು ಕಮಿಟಿ ಮಾಡಿ ಆ ಕಮಿಟಿಯಿಂದ ನಾವು ಒಂದು ಚೀಟನ್ನು ನಡೆಸ್ಕೊಂಡ್ ಬಂದಿದ್ವಿ. ನಾವು ಒಬ್ರು ಅಂತಿಲ್ಲ, ಇಡೀ ನಮ್ಮ ಗ್ರಾಮದಲ್ಲಿರುವಂತಹ ನಮ್ಮ ಒಂದು ಕಮಿಟಿ ಅನ್ನೋದೇನಿದೆ, ಆ ಕಮಿಟಿ ಅವ್ರಿಗೆಲ್ಲ ಕೇಳಿದಾಗ ಈ ಒಂದು ಮಕ್ಕಳಿಗೆ ನಮ್ಮ ಕಮಿಟಿ ಮುಖಾಂತರ ಒಂದು ಬುಕ್ಕು, ಪೆನ್ನು, ಪೆನ್ಸಿಲ್ ಅನ್ನ ನಾವು ಎಲ್ಲಾ ಮಕ್ಕಳಿಗೂ ಸಮಾನತೆಯಿಂದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಸಮಾನತೆ ಇರ್ಬೇಕು ಅಂತ ಹೇಳ್ಬಿಟ್ಟು, ಆ ಸಮಾನತೆಯನ್ನು ನಾವು ಹೃದಯದಲ್ಲಿ ಇಟ್ಕೊಂಡು ನಮ್ಮದೇ ನಿಮ್ದೇ ಅನ್ಯತಾ ಭಾವನೆ ಇಲ್ಲದೆ ನಮ್ಮ ಇಡೀ ನಮ್ಮ ಏನು ಒಂದು ಟ್ರಸ್ಟ್ ಅಲ್ಲಿ ಇದ್ದಾರೆ ನಮ್ಮ ಸಂಘಟನೆ, ನಮ್ಮ ಸಂಘದವರು ಎಲ್ಲರೂ ಸೇರಿ ಒಂದು ಎಲ್ಲಾ ಮಕ್ಕಳಿಗೂ ಸಮಾನವಾಗಿ ಒಂದು ಬುಕ್ಕು, ಪೆನ್ನು, ಪೆನ್ಸಿಲ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ರಾತ್ರಿ ನಾವು ನಿನ್ನೆ ಮಾತಾಡಿ ಆ ಬುಕ್ಕು, ಪೆನ್ನು, ಪೆನ್ಸಿಲ್ ಎಲ್ಲ ನಮ್ಮ ಟ್ರಸ್ಟ್, ನಮ್ಮ ಸಂಘಟನೆ ಕಡೆಯಿಂದ ಅವ್ರಿಗೆ ಒಂದು ಮಕ್ಕಳಿಗೆ ಒಂದು ಬುಕ್ಸ್ ಅನ್ನು ಹಂಚಿಕೆ ಮಾಡೋದಕ್ಕೆ ತಂದಿದ್ದೀವಿ. ಅದನ್ನ ನಮ್ಮ ಗೌರವಾನ್ವಿತ ಮಾಸ್ಟರ್ ರಾಮಂಜಿ ಸರ್ ಅವರ ನೇತೃತ್ವದಲ್ಲಿ ನಡೆಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀವಿ. ನಮನಗಳನ್ನು ಸಲ್ಲಿಸ್ತಾ ಈ ದಿನದ 135ನೇ ಜಯಂತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು 4 ಮಾತುಗಳನ್ನ ಹಾಡ್ಲಿಕ್ಕೆ ನಮ್ಮ ಗಣ್ಯರು ಹೇಳಿದ್ದಾರೆ. ಅವ್ರ ಪರವಾಗಿ ನಾನು 4 ಮಾತುಗಳನ್ನ ಆಡ್ಲಿಕ್ಕೆ ಇಚ್ಛಿಸುತ್ತ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891ರಲ್ಲಿ ಏಪ್ರಿಲ್ 14ರಂದು ಹುಟ್ಟುತ್ತಾರೆ. ಅವರು ಒಟ್ಟು 13 ಜನ, ಹಾಗೆ 13ನೇವರೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರಲ್ಲಿ ಕೊನೆಗೆ 5 ಜನನೇ ಉಳಿಯೋದು, ಉಳಿದವರು ಮರಣ ಹೊಂದ್ತಾರೆ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ನಮ್ಮ ನರಸಿಂಹ ಅವರು ಹೇಳಿದಂಗೆ ಸಮಾನತೆಗೋಸ್ಕರ ಏನ್ ಮಾಡಿದ್ರು, ಹೋರಾಟವನ್ನ ಮಾಡಿದ್ರು. ಸಮಾನತೆ ಬೇಕು ಅಂತ. ಯಾಕಂದ್ರೆ ಇಂದಿನ ಒಂದು ನಾವು ಚರಿತ್ರೆಯನ್ನು ನೋಡಿದಾಗ ದಲಿತ ಸಮುದಾಯ ಅಂತಕ್ಕಂಥದ್ದು ತುಂಬಾ ಒಂದು ಕೀಳುರಿಮೆಯಲ್ಲಿ ನೋಡ್ತಾ ಇರ್ತಕ್ಕಂಥ ಒಂದು ಪ್ರಸಂಗ ಇರುತ್ತೆ. ಹಾಗಾಗಿ ಎಲ್ಲರಲ್ಲಿ ಸಮಾನತೆ ತರಬೇಕು ಅನ್ನೋ ಉದ್ದೇಶದಿಂದ ಒಂದು ಹೋರಾಟ ಮಾಡಿದಂತಹ ಹರಿಕಾರರು ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋದವಾಗ ಒಬ್ಬ ಶಿಕ್ಷಕರಿರ್ತಾರೆ. ಆಕ್ಚುಲಿ ಅಂಬೇಡ್ಕರ್ ಅವರ ಹೆಸರು ಭೀಮರಾವ್ ಅವರ ಹೆಸರು. ಅಲ್ಲಿ ಒಬ್ಬ ಶಿಕ್ಷಕರಿರ್ತಾರೆ, ಬ್ರಾಹ್ಮಣರವರು. ಆಗಿನ ಕಾಲದಲ್ಲಿ ತುಂಬಾ ಮೇಲಿನ ಒಂದು ವರ್ಗದವರು ಅಂದ್ರೆ ಬ್ರಾಹ್ಮಣರು, ವಿದ್ಯಾ ಪುತ್ರರು, ಜ್ಞಾನ ಇರತಕ್ಕಂಥವರು. ಅವರನ್ನ ಅಂತ ಒಬ್ಬ ಶಿಕ್ಷಕರು ಏನ್ ಮಾಡ್ತಾರೆ ಅಂದ್ರೆ, ಅಂಬೇಡ್ಕರ್ ಅವರ ಒಂದು ಓದ್ತಾ ಇರತಕ್ಕಂತ ಒಂದು ಜ್ಞಾನ, ಆತ್ಮ ಒಂದು ಪ್ರಗತಿಯನ್ನು ನೋಡಿ ಅವರಿಗೆ ತುಂಬಾ ಸಂತೋಷ. ಆದ್ರೆ ಇನ್ನು ಉಳಿದಿರತಕ್ಕಂತ ಎಲ್ಲಾ ಶಿಕ್ಷಕರು ಕೂಡ ಅವರನ್ನ ಸಹಿಸ್ಕೊಳ್ಳೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಆಗಿನ ಕಾಲದಲ್ಲಿ ಊಟಕ್ಕೂ ಕಷ್ಟವಾಗಿರುತ್ತೆ. ಅಂತ ಒಂದು ಪ್ರಸಂಗದಲ್ಲಿ ಅಂಬೇಡ್ಕರ್ ಅಂತಕ್ಕಂಥ ಅವರ ಶಿಕ್ಷಕರು ಏನ್ ಮಾಡ್ತಾರೆ ಅಂದ್ರೆ, ಊಟವನ್ನ ತಂದು ಅವರಿಗೂ ಕೊಟ್ಟು ಇವರು ತಿಂತಾ ಇದ್ರು. ಆ ರೀತಿಯಾಗಿ ಅವರು ತುಂಬಾ ಅವರನ್ನ ಪ್ರೀತಿಸಿ ತುಂಬಾ ಸಹಕಾರವನ್ನು ಕೊಟ್ಟಿದ್ದಕ್ಕೆ ಅವರನ್ನ ಹೆಸರಲ್ಲಿ ಏನ್ ಮಾಡಿದ್ರು ಇವರು ಅಂದ್ರೆ, ಭೀಮರಾವ್ ರಾಮ್ಜಿ ಅವರ ತಂದೆ ರಾಮ್ಜಿ ಸಕ್ಪಾಲ್, ಮತ್ತೆ ಅಂಬೇಡ್ಕರ್ ಅವರ ಗುರುಗಳ ಹೆಸರು. ಆ ಗುರುಗಳ ಹೆಸರನ್ನ ಏನ್ ಮಾಡ್ತಾರೆ, ಅವರ ಇದರಲ್ಲಿ ಹೊಂದಾಣಿಕೆ ಮಾಡ್ತಾರೆ. ಅದನ್ನೇ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಕರೀತೀವಿ. ರಾಮ್ಜಿ ಸಕ್ಪಾಲ್ ಅವರು ಬ್ರಿಟಿಷರ ಒಂದು ಇದರಲ್ಲಿ ಅವರು ಸುಬೇದರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ತಾತ ಕೂಡ ಬ್ರಿಟಿಷರ ಒಂದು ಇದರಲ್ಲಿ ಅವರು ಕೆಲಸ ಮಾಡ್ತಾರೆ. ಅವರು ಸುಮಾರು 19 ಪದಕಗಳನ್ನ ಆವಾಗಲೇ ಗೆದ್ದಿದ್ರಂತೆ. ಯಾರು? ಅಂಬೇಡ್ಕರ್ ಅವರ ತಾತ. ಅವರಾದ್ಮೇಲೆ ರಾಮ್ಜಿ ಅವರು ಅದೇ ಒಂದು ಇದರಲ್ಲಿ ಕೆಲಸ ಮಾಡಿ ಅವರು ಕೂಡ ಹೋರಾಟದ ಹಾದಿಯಲ್ಲಿ ಏನ್ ಮಾಡಿದ್ರು ಅಂದ್ರೆ, ಒಳ್ಳೆ ಒಂದು ಮಗನಿಗೆ ಸಹಕಾರವನ್ನು ಕೊಟ್ಟು ಇದು ಮಾಡಿದಂತಹವರು. ಹಾಗಾಗಿ ದಲಿತ ಸಮುದಾಯವನ್ನ, ದಲಿತ ಒಂದು ಅವರನ್ನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರು ಏನ್ ಮಾಡಿದ್ರು, ಹೋರಾಟವನ್ನ ಮಾಡ್ಕೊಳ್ತಾ ಬಂದ್ರು. ಮತ್ತೆ ಸಂವಿಧಾನ ಅಂತ ಹೇಳ್ತೀವಿ, ಸಂವಿಧಾನ 1 ದಿನ 2 ದಿನ ಬರೆದಿರ್ತಕ್ಕಂಥ ಸಂವಿಧಾನ ಅಲ್ಲ, 3 ವರ್ಷಗಳ ಕಾಲ ಸತತವಾಗಿ ಬರೆದಿರತಕ್ಕಂಥ ಚರಿತ್ರೆ ಅದು ಅಂಬೇಡ್ಕರ್ ಮಾತ್ರ. 3 ವರ್ಷ, ಒಂದಿನದಲ್ಲ 3 ವರ್ಷ ಬರೆದಿರ್ತಕ್ಕಂಥ ಸಂವಿಧಾನ ಇದು. ಹೇಳ್ದೆ ಅವಾಗ ನಮ್ಮ ನರಸಿಂಹ ಅವರು ಬರೀ ದಲಿತ ಸಮುದಾಯವನ್ನು ಮಾತ್ರ ಅಂಬೇಡ್ಕರ್ ಅವರು ಮೇಲಕ್ಕೆ ಎತ್ತಿಡಿದ್ರು ಅಂತ. ಇದು ತಪ್ಪಿದು. ಇಲ್ಲಿ ಎಲ್ಲಾ ಸಮುದಾಯದವರೆಗೂ ಕೂಡ ಮೀಸಲಾತಿಯನ್ನ ಕಲ್ಪಿಸತಕ್ಕಂತ ಒಂದು ಮಹಾನ್ ಚೇತನ ಅಂದ್ರೆ ನಮ್ಮ ಅಂಬೇಡ್ಕರ್ ಅವರು. ಯಾಕಂದ್ರೆ ಅಂತ ಒಂದು ಜ್ಞಾನಿ, ಅವರು ಪಡೆದಿರ್ತಕ್ಕಂಥ ವಿದ್ಯಾಭ್ಯಾಸ, ಅವ್ರು ಪಡೆದಿರ್ತಕ್ಕಂಥ ಡಿಗ್ರಿ ಇದುವರೆಗೂ ಯಾರು ಪಡೆದಿಲ್ಲ, ಇನ್ನು ಮುಂದೆ ಪಡಿತಾರಲ್ಲ ನನಗೆ ಗೊತ್ತಿಲ್ಲ. ಹಾಗಾಗಿ ಅಂತ ಒಂದು ಹೋರಾಟದಲ್ಲಿ ಕೂಡ ನಮ್ಮ ಸಮುದಾಯದವರು ಯಾವತ್ತೂ ಅವರಿಗೆ ಸಹಕಾರವನ್ನು ಮಾಡಲಿಲ್ಲ. ರಮಾಬಾಯಿ ಸತ್ತೋದ ಮೇಲೆ ಅವರಪ್ಪ ಏನ್ ಮಾಡ್ತಾರೆ, ಸಂಸಾರದ ಒಂದು ಇದಕ್ಕೋಸ್ಕರ ಮತ್ತೆ ಇನ್ನೊಬ್ಬರನ್ನು ಮದುವೆ ಆಗ್ತಾರೆ. ಅವ್ರ ಚಿಕ್ಕಮ್ಮ ಕೂಡ ಅವರಿಗೆ ಸಹಕಾರವನ್ನು ಕೊಡಲಿಲ್ಲ. ನಮ್ಮ ಜನನಾಂಗದವರು ಸಹಕಾರವನ್ನು ಕೊಡಲಿಲ್ಲ. ಒಂದು ಕೆರೆಯಲ್ಲಿ ನೀರು ಮುಟ್ಟೋದಕ್ಕೋಸ್ಕರ, ಒಂದು ಕೆರೆಯಲ್ಲಿ ಕುಡಿಯೋದಕ್ಕೆ ನೀರು ಮುಟ್ಟೋಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ದಾರೆ ಅಂತ ನೀವೊಂದ್ಸಾರಿ ಮಹಾನಾಯಕ ಅಂತ ಒಂದು ಸೀರಿಯಲ್ ಬರ್ತಾ ಇದೆ, ಅದನ್ನ ನೋಡ್ರೆ ನಿಮ್ಗೆ ಗೊತ್ತಾಗತ್ತೆ ಅವ್ರ ಚರಿತ್ರೆ ಎಲ್ಲ ಅದರಲ್ಲಿದೆ. ಹಾಗಾಗಿ ಅಂತ ಒಬ್ಬ ಮಹಾನ್ ಚೇತನವನ್ನ ಈ ದಿನ ನಾವು, ಅಂತ ಹೋರಾಟದ ಅಧಿಕಾರದನ್ನ ನಾವು ಈ ದಿನ ನಾವು ಎಷ್ಟೇ ಸ್ಮರಿಸಿದ್ರು ಏನೇ ಮಾಡಿದ್ರು ಸಾಕಾಗೋದಿಲ್ಲ. ಹಾಗಾಗಿ ಈ ದಿನದ ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಬೇವನಂತ ಶಾಲೆ ಎಲ್ರಿಗೂ, ವೇದಿಕೆ ಮೇಲಿರ್ತಕ್ಕಂಥ ಎಲ್ರಿಗೂ ಹೊಂದಿಸ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ದಾನ ಮಾಡುವಂತಹ ಗುಣ ಕೆಲವ್ರಿಗೆ ಮಾತ್ರನೇ ಬರುತ್ತೆ, ಎಲ್ರಿಗೂ ಬರೋದಿಲ್ಲ. ದಾನ ಮಾಡೋದು, ಕರ್ಣ ಏನ್ ಮಾಡೋದ, ಕರ್ಣ ಕೊಡ್ಲಿಕ್ಕೆ ಕೂಡ ದಾನ ಮಾಡ್ಬೇಡಿ. ಹಾಗೆ ದಾನ ಮಾಡೋದು ಹೇಳ್ಬೇಕು ಅಂದ್ರೆ ಕಲಿಯುಗದ ಕರ್ಣ ಅಂತ ನಾನು ವೆಂಕಟೇಶನ ಅನುಭವದ ನಾನು. ಯಾಕಂದ್ರೆ ಮನಸ್ಸು ನಿರ್ಮಲವಾಗಿರಬೇಕು. ಇಲ್ಲಿ ನಾನು ನೀನು, ಮೇಲೆ ಕೆಳಗೆ ಅಂತಕ್ಕಂಥ ಮನೋಭಾವನೆ ಯಾವತ್ತು ಇರಲ್ವೋ ಆತನೇ ಒಬ್ಬ ಮಹನೀಯ ಅಂತ ನಾವು ಹೇಳ್ತೀವಿ. ಹಾಗಾಗಿ ನಾನು ಒಂದೇ ಒಂದಿನ
ಏನಪ್ಪ ಮಾಡೋದು, ಮಕ್ಕಳಿಗೆ ಒಂದಷ್ಟು ಫಿಲ್ಟರ್ ವಾಟರ್ ಅನುಕೂಲ ಮಾಡ್ಕೊಡು ವೆಂಕಟೇಶ್ ಮಕ್ಳಿಗೋಸ್ಕರ ಅಂತ ನನಗೆ ಒಂದೇ ಮಾತ ಹೇಳಿದ್ದು. ನನಗೆ ಫಿಲ್ಟರ್ ಕೊಟ್ರು. ಆಮೇಲೆ ಇಲ್ಲಿ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ಚಿಕ್ಕದಾಗಿ ಒಂದು ಪ್ರೋಗ್ರಾಮ್ ಸ್ವೀಕರಿಸಿದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೋಸ್ಕರ ಅಂತ ಹೇಳಿದೆ. ಒಂದು ಪ್ರೋಗ್ರಾಮ್ ಸ್ವೀಕಾರ ಪಾಪ ಅಂತ ತಂದ್ಕೊಟ್ರು. ಯಾವುದೇ ನಾನು ಏನೇ ಹೇಳಿ ನನಗೆ ನಮಗೆ ಸಹಕಾರ ಕೊಟ್ರು. ನಮ್ಮ ಗಂಗರೆಡ್ಡಿ ಅಲ್ಲಿ ಕೂತ್ಕೊಳಕ್ ಆಗ್ತಾ ಇಲ್ಲಪ್ಪ, ಅಲ್ಲಿ ಏನೋ ಒಂದ್ ಸ್ವಲ್ಪ ಸಿಮೆಂಟ್ ಮಾಡ್ಕೊಡಿದೆ. ಪಾಪ ಕೂಲಿಯವ್ರನ್ನ ಕರೆದು ಎಲ್ಲ ಆತ್ಮೆ ತಗೊಂಬಂದು ಮುಂದೆ ನಿಂತು ಇಲ್ಲಿ ಕೆಲಸವನ್ನು ಮಾಡ್ಕೊಟ್ರು. ಅದೇ ರೀತಿಯಾಗಿ ನನ್ನ ಸ್ಟೂಡೆಂಟ್ ನರೇಂದ್ರ ಸಾರಿ ಮಕ್ಕಳಿಗೆಲ್ಲ ಏನ್ ಮಾಡಿದ್ರು ಅಂದ್ರೆ ಎಕ್ಸಾಮ್ ಪ್ಯಾಡ್ಸ್ ಮತ್ತೆ ಪೆನ್ಸಿಲ್ ಬುಕ್ ಎಲ್ಲ ಕೊಡಿಸದ ನನ್ನ ಹಳೆ ಸ್ಟೂಡೆಂಟ್ ನರೇಂದ್ರ. ನನ್ನ ಹಳೆ ವಿದ್ಯಾರ್ಥಿಗಳು ಕೂಡ ಪ್ರತಿ ಸಮಾರಂಭದಲ್ಲಿ ಮತ್ತೆ ನನ್ನ ಗ್ರಾಮ ಪಂಚಾಯತ್ ಸದಸ್ಯರು ಕೋದಣ್ಣಪ್ಪ ಅವರು ಕೂಡ ಮಕ್ಕಳಿಗೆ ಪ್ರೈಸಸ್ ಮತ್ತೆ ಬುಕ್ಸ್ ಎಲ್ಲ ಕೊಟ್ಟು ಈ ರೀತಿಯಾಗಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಹಕಾರ ನಮ್ಮ ಇರೋದ್ರಿಂದ ನರಸಿಂಹ ಹೇಳಿದ್ರು, ನಮ್ಮ ಮಾಸ್ಟ್ರು ನಮ್ಮ ಮೇಡಮ್ ಅವರು ಈ ಊರಿಗೋಸ್ಕರ ದುಡಿದ್ರು ಅಂತ. ಅವ್ರು ದುಡ್ದಿದ್ದೀವಿ ಯಾಕೆ? ನಿಮ್ಮ ಸಹಕಾರದಿಂದ. ನೀವಿಲ್ಲದ್ರೆ ನಾವು ಇಲ್ಲಿ ಏನು ಮಾಡಕ್ ಆಗಲ್ಲ. ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಇರೋದ್ರಿಂದ ನಾವು ಇವತ್ತಿಷ್ಟೆಲ್ಲ ಮಾಡಿದ್ದೀವಿ. ಅದೇ ರೀತಿಯಾಗಿ ನಿಜಾನೇ ಇವತ್ತು ನಾವು ಮೇಡಮ್ ಅವರು ಎದೆ ತಟ್ಕೊಂಡು ಮಾತಾಡ್ಬೋದು. ಯಾಕಂದ್ರೆ ಇವತ್ತು ಇಡೀ ಈ ಬೇವಲತಾ ಚರಿತ್ರೆಯಲ್ಲಿ ಸುಮಾರು 120 ಮಕ್ಕಳನ್ನ ಮೊರಾರ್ಜಿ ದೇಸಾಯಿಗೆ ಸೆಲೆಕ್ಟ್ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ನಮಗಿದೆ. ಇವಾಗ 120 ಜನ ಮಕ್ಕಳು ಮೊರಾರ್ಜಿಗೆ ಸೆಲೆಕ್ಟ್ ಮಾಡಿದ್ದೀವಿ ನಾವು ಇಲ್ಲಿ ಬಂದಾಗಿಂದ. ಹಾಗೆ ಆ ಮಕ್ಕಳ ಒಂದು ಪ್ರೀತಿ, ಇಲ್ಲಿರ್ತಕ್ಕಂಥ ಈ ಪೇರೆಂಟ್ಸ್, ಈ ಒಂದು ಪೋಷಕರ ಸಹಕಾರ ನನಗೆ ಸಿಕ್ಕಿರೋದ್ರಿಂದ ನನಗೆ ನನ್ನ ಜೀವನದಲ್ಲಿ ಈಗ ಮೇಡಮ್ ಅವ್ರಿಗೆ ಮೊದಲನೇ ಜಾಬ್ ಇಲ್ಲಿ. ಅವರು ನಿಜವಾಗಿ ಕೂಡ ಎಷ್ಟೋ ಪುಣ್ಯ ಮಾಡಿದ್ರು, ಇಲ್ಲಿ ಬಂದು ಇಷ್ಟೊಂದು ಇದ್ ಮಾಡಿದ್ದಾರೆ ಅಂತ. ಹಾಗಾಗಿ ನಾನು ಕೂಡ ಅವರ ಒಂದು ಒಟ್ಟಿಗೆ ಸೇರಿಕೊಂಡು ನಮ್ಮ ಡ್ಯೂಟಿ ದೇವ್ರು ನಮ್ಮಿಬ್ಬರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಉಪಯೋಗಿಸ್ಕೊಂಡಿದ್ದೀವಿ. ನಮ್ಗೆ ಇನ್ನೂ ದೇವ್ರು ಇಲ್ಲಿ ಎಷ್ಟು ದಿನ ಅವಕಾಶ ಕೊಡ್ತಾನೋ ಖಂಡಿತವಾಗ್ಲೂ ಹೇಳ್ತೀವಿ, ಇವರೆಲ್ಲ ನಮ್ಮ ಮಕ್ಕಳು, ಅವರಿಗೋಸ್ಕರ ನಾವು ಎಷ್ಟು ಬೇಕಾದ್ರೂ ದುಡಿಯೋದಕ್ಕೆ ನಾವು ರೆಡಿಯಾಗಿದ್ದೇವೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು.